ಅಲ್ಲೇನು ನಡೆದೋದಕ್ಕೆಲ್ಲ ಒಂದು ಟ್ಯಾಲಿ ಆಗುವಂತೆ ಎಲ್ಲ ಡಾಕ್ಯುಮೆಂಟ್ಸ್ ಇದ್ದಾವಲ್ಲೇ, ಕೆಲವಷ್ಟು ವಿಡಿಯೋಗಳು ಇದ್ದಾವೆ, ಏನೆಲ್ಲ ಇದ್ದಾವೆ ಸಾಕ್ಷಿಗಳು. ಪೊಲೀಸರೆಲ್ಲ ತಮಗೇನು ಸಾಧ್ಯದೋ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಅದೇ ಘಟನೆಗಳನ್ನ ಪ್ರತಿ ಇಂಚಿನ ಹಿಡಿದಿಟ್ಬಿಟ್ಟಿದ್ದಾರೆ. ಹೀಗಾಗಿ ದರ್ಶನರು ಈ ಆರೋಪಗಳಿಂದ ಹೊರಗೆ ಬರುವಂಥದ್ದು ಎಷ್ಟೇ ದುಡ್ಡಿರಲಿ, ಎಷ್ಟೋ ಖ್ಯಾತನಾಮರಿರಲಿ, ಏನೂ ಇರಲಿ ಅಸಾಧ್ಯ ಅನ್ನೋದು ಭಾಳ ಮಂದಿ ಕಾನೂನು ತಜ್ಞರ ಅಭಿಪ್ರಾಯ. ಆದರೂ ಎಲ್ಲೋ ಒಂದು ಆಸೆ ಅಭಿಮಾನಿಗಳಿಗೆ ಎಲ್ಲಾದರೂ ಒಂದಿಷ್ಟು ಅವ್ರ ಕಡೆಗೆ ಜಾಮೀನು ಸಿಕ್ಕಿ ಬಂದಾರ, ಅವ್ರು ಇನ್ನುಳಿದ ಫಿಲ್ಮ್ಗಳು ಮಾಡೋದನ್ನು ನಾವು ನೋಡಬಹುದು ಅನ್ನೋಂಥ ಆಸೆ ಅದ. ಅದೇನಾಗ್ತದೆ ಗೊತ್ತಿಲ್ಲ. ಕಾನೂನು ಹೋರಾಟ ಮುಂದೆ ಸತ್ಯ ಗೆಲ್ಲಲಿ ಅನ್ನೋದು ಯಾರದಾದ್ರೂ ಅಭಿಪ್ರಾಯ. ಇಲ್ಲಿ ಸತ್ಯ ಯಾವುದು ಅನ್ನೋದು ಇನ್ನೂ ಡಿಸೈಡ್ ಆಗಿಲ್ಲ. ಈಗಂತೆ ಆರೋಪಗಳಿದ್ದಾವೆ, ಅದರಲ್ಲೂ ಪ್ರದೋಷ ತೆಗೆದಂಥವ ವಿನಯ್ ಎನ್ನುವಂಥ ಇವರೆಲ್ಲರೂ ಇವತ್ತು ಇವರು ವಿರುದ್ಧ ನಿಲ್ಲುವುದರಿಂದಾಗೆ ಈ ಜೈಲಿನ ವಿಷವರ್ತುಲದಿಂದ ದರ್ಶನವರಿಗೆ ಹೊರಗೆ ಬರುವಂಥದ್ದು ಸುಲಭ ಸಾಧ್ಯ ಇಲ್ಲ ಅನ್ನೋದು ಮಾತ್ರ ಗಟ್ಟಿಕೊಳ್ಳಿಕತ್ತದ. ಹಾಗಾಗಿ ಈ ಮಾಪಿ ಸಾಕ್ಷಿಗಳಿಂದಾಗೆ ದರ್ಶನ್ ಮುಂದಿನ ಜೀವನವನ್ನು ಈ ಜೈಲದಲ್ಲಿ ಕಳೆದು ಅಷ್ಟೇ ಅಲ್ಲ, ದುಃಖದ ದಿನಗಳಲ್ಲೇ ಕಣ್ಣೀರಿನ ಕೈ ತುಳಿಯುವಂಥ ದಿನಗಳು ಹಂಗೆ ಕಂಟಿನ್ಯೂ ಮುಂದುವರಿತಾವಂತ. ಈಗಾಗಲೇ ಅವ್ರಿಗೆ ಪಾಪ ಮೊದಲು ಅನುಭವ ಇತ್ತೋ ಇಲ್ಲವೋ ಇಲ್ಲ ಬೇರೆ, ಯಾಕಂದರೆ ಅನುಭವ ಬರೋದು ಒಳಗೆ ಹೋಗ್ತಾ ಗೊತ್ತಾಗುವಂಥದ್ದು. ಇವತ್ತು ಅವರಿಗೂ ಅನಿಸೋದನ್ನ ಯಾಕೆ ತಪ್ಪು ಮಾಡಿದ್ದೀನಪ್ಪ ಅಂತಾರೆ. ಸಾಕಷ್ಟು ಒಂದು ಹೊರಗೆ ಬರೋ ಸಲ ಸಾಕಷ್ಟು ಹೆಣಗಾಡ್ತಾ ಇದ್ದಾರೆ, ತಾವು ಗಳಿಸಿದ ದುಡ್ಡನ್ನು ನೀರಿನಾಗ ಹಂಚ್ತಾ ಇದ್ದಾರೆ. ಆದರೆ ಪೂರ್ತಿಯಾಗಿ ಇವತ್ತು ಇನ್ನುಳಿದವರು ಸಹಿತ ಶಿಕ್ಷೆಗೆ ಬಲಿ ಆಗೋದ್ರಿಂದ ಅವರೆಲ್ಲ ಏನು ಸಹಿತಾ ಇದ್ದಾರೆ. ಬೇಡಪ್ಪ ನಿಮ್ಮ ದುಡ್ಡು ಬೇಡ, ನಿಮ್ಮ ಸವಾಸ ಬೇಡ, ನಮ್ಮ ಬಿಟ್ಟರೆ ಸಾಕು ಅನ್ನೋಂಥ ಹದಿ ಇದರಿಂದಾಗೆ ಪ್ರದರ್ಶನಂಥವ್ರದ್ದು ಇದು ಅಷ್ಟು ಸುಲಭವಾಗಿ ಮುಗಿಯುವಂಥದ್ದಲ್ಲ. ದರ್ಶನರಿಗೆ ಜೈಲ ಹೆಚ್ಚು ಕಡಿಮೆ ಗಟ್ಟಿ ಅನ್ನುವಂಥದ್ದು ಈಗ ಅನಿಸ್ಲಿಕ್ಕಂಥದ್ದು. ಏನೂ ಆಗಲಿ, ಇನ್ನೂ ಹೋರಾಡ್ತಾರೆ ಅವರು. ಯಾಕಂದರೆ ಹೋರಾಟ ಛಲ ಅವರಲ್ಲದ ಒಳ್ಳೆಯ ಹೋರಾಟಗಾರರು ಸತೀಶ್ ನಮ್ಮ ದರ್ಶನ್ ಅವರು. ಈ ದರ್ಶನರಿಗೆ ಹೋರಾಟ ಯಶಸ್ವಿ ಆಗ್ತದೆ ಅನ್ನೋದು ದೊಡ್ಡ ಪ್ರಶ್ನಾರ್ಥ ಚಿಹ್ನೆ ಆಗಿದೆ. ಯಾಕಂದ್ರೆ ಈ ಮಾಪಿ ಸಾಕ್ಷಿಗಳಿಂದ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ದೇಶದ ಸತ್ಯಕ್ಕಾಗಲಿ ವಂದನೆಗಳು.